ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ ವಿರಾಟ್ ಕೊಹ್ಲಿ ಅವರ ಫೇಲ್ಯೂರ್. ಮೂರನೇ ಮ್ಯಾಚಲ್ಲೂ ಆಡ್ಲಿಲ್ಲ, ಡಕ್ಔಟ್ ಆಗ್ತಾರೆ ಅಂತಂದ್ರೆ ಇಂಡಿಯಾಗೆ ಗೆಲ್ಲುವಂತಹ ಒಂದು ಚಾನ್ಸಸ್ ಬಹಳ ಕಮ್ಮಿ ಆಗಬಹುದು. ಈ ವರ್ಲ್ಡ್ ಕಪ್ ಅಲ್ಲಿ ಉಳಿದಿರುವಂತಹ ಮ್ಯಾಚ್ಗಳಲ್ಲಿ ವಿರಾಟ್ ಅದೇನ್ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅನ್ನುವಂತಹ ಡೌಟ್ ಇವಾಗ ಶುರುವಾಗಿದೆ. ಇಲ್ಲಿಗೇನೆ ಅವರ ಒಂದು ವರ್ಲ್ಡ್ ಕಪ್ ನ ಕನಸು ಸ್ಟಾಪ್ ಆಗುವಂತಹ ಚಾನ್ಸಸ್ ಬಹಳಷ್ಟಿದೆ. ಈಗ ಯಾಕೋ ವಿರಾಟ್ ಅವ್ರಿಗೆ ಅಮೆರಿಕಾದ ಪಿಚ್ಗಳು ಇಷ್ಟರ ಮಟ್ಟಿಗೆ ಕಷ್ಟ ಕೊಡ್ತಾ ಇದೆಯಾ, ಬೇರೆ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅಂತ ನೆನಪು ಮಾಡೋ ರೀತಿ ಇವರಿಬ್ರು ಆಟ ಆಡಿದ್ರು. ಪಾಕಿಸ್ತಾನಕ್ಕೆ ಇನ್ನೂ ಯಾವ ರೀತಿ ಚಾನ್ಸಸ್ ಇದೆ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ T20 ವರ್ಲ್ಡ್ ಕಪ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ನಡೆದ ಅಮೆರಿಕ ವಿರುದ್ಧದ ಮ್ಯಾಚ್ ನಲ್ಲಿ ಭಾರತ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿ ಸೂಪರ್ 8 ಹಂತಕ್ಕೆ ಅರ್ಹತೆಯನ್ನ ಈಗಾಗಲೇ ಪಡ್ಕೊಂಡಿದೆ. ಈ ಮೂಲಕ ಅಮೆರಿಕ ವಿರುದ್ಧ ಇಂಡಿಯಾ ಗೆಲ್ಲಲೇಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಂತಹ ಪಾಕಿಸ್ತಾನದವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಿನ್ನೆ ಮ್ಯಾಚ್ ಅಲ್ಲಿ ಇಂಡಿಯಾ ಸೋತಿದ್ದಿದ್ರೆ ಪಾಕ್ ಈಗಾಗಲೇ ಮನೆ ದಾರಿನ ನೋಡ್ಕೋಬೇಕಾಗಿತ್ತು. ಬಟ್ ಇಂಡಿಯಾ ಗೆದ್ದು ಪಾಕ್ ಮನೆಗೆ ಹೋಗುವಂತಹ ಟೈಮ್ ಸ್ವಲ್ಪ ಮುಂದಕ್ಕೆ ಹೋಗಿದೆ, ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ನಿನ್ನೆ ನ್ಯೂಯಾರ್ಕ್ನ ನಾಸೌ ಕೌಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದಂತಹ ಅಮೆರಿಕ ತಂಡ 20 ಓವರ್ಗೆ 110 ರನ್ನನ್ನ ಮಾಡಿದ್ರು, 8 ವಿಕೆಟ್ಗಳನ್ನ ಕಳ್ಕೊಂಡ್ರು. ಆಸ್ ಯೂಶುವಲ್ ನಮ್ಮ ಬೌಲರ್ಸ್ ಅಕ್ಷರಶಃ ಮಿಂಚಿದ್ರು. ಈ ಇಡೀ ವರ್ಲ್ಡ್ ಕಪ್ ಅಲ್ಲಿ ನಾವು ಬೌಲರ್ಗಳನ್ನ ಮೋಸ್ಟ್ಲಿ ಹೊಗಳ್ತಾನೆ ಇರಬೇಕಾಗತ್ತೆ. ಲಾಸ್ಟ್ ಮ್ಯಾಚ್ ಬುಮ್ರಾ ಹೀರೋ ಆದ್ರೆ ಈ ಮ್ಯಾಚ್ ಅಲ್ಲಿ ಹರ್ಷದೀಪ್ ಸಖತ್ತಾಗಿ ಶೈನ್ ಆದ್ರು. ಪಂದ್ಯ ಆರಂಭವಾದ ಮೊದಲನೇ ಬಾಲ್ಗೆನೆ ಒಂದು ವಿಕೆಟ್ ಅನ್ನ ಹರ್ಷದೀಪ್ ತೆಗೆದ್ರು. ಮೊದಲನೇ ಓವರ್ ಅಲ್ಲೇ 2 ವಿಕೆಟ್ ತೆಗೆದು ಇವತ್ತಿನ ಮ್ಯಾಚ್ ನಮ್ ಕಡೆನೆ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಅವರು ಕೊಟ್ರು. 4 ಓವರ್ಗಳಲ್ಲಿ ಕೇವಲ 9 ರನ್ಗೆ 4 ವಿಕೆಟ್ ತೆಗೆದಂತಹ ಹರ್ಷದೀಪ್ ನಿನ್ನೆ ಮ್ಯಾಚ್ ನ ನಿಜವಾದ ಸ್ಟಾರ್ ಆದ್ರು. ಇನ್ನು ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಅನ್ನ ತೆಗೆದ್ರು. ಕನ್ಸಿಸ್ಟೆಂಟ್ ಆಗಿ ಅವರು ತಮ್ಮ ಆಲ್ರೌಂಡ್ ಪ್ರದರ್ಶನವನ್ನ ನೀಡ್ತಾ ಬರ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಸ್ವಲ್ಪ ರನ್ಸ್ ಕೊಟ್ಟಿದ್ದು ಅಂತಂದ್ರೆ ಅಕ್ಷರ್ ಪಟೇಲ್ ಅವರೇ, ಆದ್ರೂ ಕೂಡ ಒಂದು ವಿಕೆಟ್ ಅನ್ನ ಅವ್ರು ತೆಗೆದ್ರು. ಇನ್ನು ಅಮೆರಿಕ ಕಡೆ ನಿತೀಶ್ ಕುಮಾರ್, ಟೇಲರ್ ಮತ್ತೆ ಆಂಡರ್ಸನ್ ಮಾತ್ರ ಸ್ವಲ್ಪ ಆಟ ಆಡಿದ್ರು. ಪರಿಣಾಮ 20 ಓವರ್ಗೆ ಅಮೆರಿಕ 110 ರನ್ ಅನ್ನ ಮಾಡಿತು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಸೊ ಗೆಲುವಿಗೆ 111 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಭಾರತ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದೂಬೆ ಅವರ ಅದ್ಭುತ ಜೊತೆಯಾಟದ ನೆರವಿನಿಂದ 18.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 111 ರನ್ ಅನ್ನು ಗಳಿಸಿ ಜಯಭೇರಿಯನ್ನ ಬಾರಿಸಿತು. ಪಂತ್ 18 ರನ್ ಹೊಡೆದು ಔಟ್ ಆದ್ರು. ರೋಹಿತ್ ಶರ್ಮಾ ಕ್ಯಾಚ್ ಕೋಟ್ ಔಟ್ ಆದ್ರು. ಆದ್ರೆ ಎಲ್ಲದಕ್ಕಿಂತ ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ ವಿರಾಟ್ ಕೊಹ್ಲಿ ಅವರ ಫೇಲ್ಯೂರ್. ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಡಕ್ಔಟ್ ಆದ್ರು. 1 ಮ್ಯಾಚ್ ಓಕೆ, 2 ಮ್ಯಾಚು ಓಕೆ, ಆದ್ರೆ 3ನೇ ಮ್ಯಾಚ್ ಅಲ್ಲೂ ಆಡ್ಲಿಲ್ಲ, ಡಕ್ಔಟ್ ಆಗ್ತಾರೆ ಅಂತಂದ್ರೆ ಈ ವರ್ಲ್ಡ್ ಕಪ್ ಅಲ್ಲಿ ಉಳಿದಿರುವಂತಹ ಮ್ಯಾಚ್ಗಳಲ್ಲಿ ವಿರಾಟ್ ಅದೇನ್ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅನ್ನುವಂತಹ ಡೌಟ್ ಇವಾಗ ಶುರುವಾಗಿದೆ. ಹಂಗ್ ನೋಡಕ್ ಹೋದ್ರೆ ಈಗ ಕಳೆದಂತಹ ಒಂದು IPL ಸೀಸನ್ ನಲ್ಲಿ ಅದ್ಭುತ ಫಾರ್ಮ್ ನಲ್ಲಿ ವಿರಾಟ್ ಅವರು ಕಾಣಿಸ್ಕೊಂಡಿದ್ರು. ಎಲ್ಲಾ ಮ್ಯಾಚ್ ಅಲ್ಲೂ ಸಖತ್ತಾಗಿ ಆಡ್ತಾ ಇದ್ರು. ಆದ್ರೆ ಈಗ ಯಾಕೋ ವಿರಾಟ್ ಅವ್ರಿಗೆ ಅಮೆರಿಕಾದ ಪಿಚ್ಗಳು ಇಷ್ಟರ ಮಟ್ಟಿಗೆ ಕಷ್ಟ ಕೊಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಇನ್ನು ನಿನ್ನೆ ಮ್ಯಾಚ್ ವಿಚಾರಕ್ಕೆ ಬರೋದಾದ್ರೆ ಸೂರ್ಯಕುಮಾರ್ ಯಾದವ್ ಮತ್ತು ದೂಬೆ ಕ್ಲಿಕ್ ಆಗಿದ್ದು ತುಂಬಾ ಒಳ್ಳೇದಾಯ್ತು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರನ್ನ ಬಿಟ್ಟು ಮ್ಯಾಚ್ ಗೆಲ್ಲಿಸುವಂತಹ ಬೇರೆ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅಂತ ನೆನಪು ಮಾಡೋ ರೀತಿ ಇವರಿಬ್ರು ಆಟ ಆಡಿದ್ರು. ಹಾಫ್ ಸೆಂಚುರಿ ಹೊಡೆದಂತಹ ಸೂರ್ಯಕುಮಾರ್ ಯಾದವ್ 49 ಎಸೆತಗಳಲ್ಲಿ 2 ಸಿಕ್ಸರ್ ಮತ್ತು 2 ಬೌಂಡ್ರಿ ಹೊಡೆದು 50 ರನ್ ಅನ್ನ ಹೊಡೆದ್ರು. ಶಿವಮ್ ದುಬೆ ಅವರು 35 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತು 1 ಬೌಂಡರಿ ಸಹಿತ ಅಜೇಯ 31 ರನ್ ಅನ್ನ ಗಳಿಸಿದ್ರು. ಇವರಿಬ್ಬರ 72 ರನ್ ಜೊತೆಯಾಟ ನಿನ್ನೆಯ ಭಾರತದ ಗೆಲುವಿಗೆ ಪ್ರಮುಖ ಕಾರಣ ಆಯಿತು. ಅಮೆರಿಕ ಪರ ಸೌರಭ್ ನೇತ್ರವಾಲ್ಕರ್ 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಅಲಿ ಖಾನ್ 1 ವಿಕೆಟ್ ಅನ್ನ ಪಡೆದ್ರು. ಎನಿವೇಸ್, ಭಾರತ ಈಗಾಗಲೇ ಸೂಪರ್ 8 ಹಂತವನ್ನ ಪ್ರವೇಶ ಮಾಡಿ ಎ ಗುಂಪಿನಲ್ಲಿ ಟೇಬಲ್ ನಲ್ಲಿ ನೋಡೋದಾದ್ರೆ ಅಗ್ರ ಸ್ಥಾನದಲ್ಲೇ ಇದೆ. ಮೊದಲ ಹಂತದ 4ನೇ ಮ್ಯಾಚ್ ಕೆನಡಾ ವಿರುದ್ಧ ನೆಕ್ಸ್ಟ್ 15ನೇ ತಾರೀಕು ನಡೆಯುತ್ತೆ, ಅಂದ್ರೆ ಸಾಟರ್ಡೆ ನಡೆಯುತ್ತೆ. ಸೊ ಆ ಮ್ಯಾಚ್ ಒಂದ್ ರೀತಿ ಒನ್ ಸೈಡೆಡ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಕೆನಡಾ ಅಷ್ಟೇನು ಒಳ್ಳೆ ರೀತಿಯಲ್ಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆಡ್ಕೊಂಡು ಬಂದಿಲ್ಲ.
ಹಾಗಾಗಿ ಭಾರತ ಶನಿವಾರ ಗೆಲ್ಲುವಂಥದ್ದು ಶತಸಿದ್ಧ ಅಂತ ಹೇಳ್ಬೋದು. ಹಾಗೇನೆ ಪಾಕಿಸ್ತಾನಕ್ಕೆ ಇನ್ನೂ ಯಾವ ರೀತಿ ಚಾನ್ಸಸ್ ಇದೆ ಈ ಸೂಪರ್ 8 ಹಂತಕ್ಕೆ ಕ್ವಾಲಿಫೈ ಆಗೋದಕ್ಕೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಾನು ಆಗ್ಲೇ ಹೇಳಿದಾಗೆ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರ ಈ ಒಂದು ಬ್ಯಾಡ್ ಫಾರ್ಮ್ ಅಥವಾ ಅವರಿಗೆ ಅಮೆರಿಕದ ಪಿಚ್ಗಳು ಅಷ್ಟರ ಮಟ್ಟಿಗೆ ಕಷ್ಟ ಕೊಡ್ತಾ ಇದೆಯಾ ಅದು ಗೊತ್ತಾಗ್ತಿಲ್ಲ. ಬಟ್ 3 ಮ್ಯಾಚ್ಗಳಲ್ಲಿ ಅವರು ವಿಫಲರಾಗಿದ್ದಾರೆ. ಅವರ ಮುಂದಿನ ಆಟ ಆಕ್ಚುಲಿ ಪರಿಣಾಮಕಾರಿಯಾಗಿ ಇರಲೇಬೇಕಾಗುತ್ತೆ. ಬಿಕಾಸ್ ಮುಂದಿನ ಹಂತಗಳು ಅಷ್ಟೇನು ಈಸಿಯಾಗಂತೂ ಇರಲ್ಲ. ಬಿಕಾಸ್ ಆ ಟೈಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಆಟಗಾರನ ಒಂದು ಆಟ ಬೇಕೇ ಬೇಕಾಗುತ್ತೆ. ಈ ರೀತಿ ವೈಫಲ್ಯವನ್ನ ಕಾಣ್ತಾ ಇದ್ರೆ ಮುಂದಿನ ಹಂತಗಳಲ್ಲಿ ಇಂಡಿಯಾಗೆ ಗೆಲ್ಲುವಂತಹ ಒಂದು ಚಾನ್ಸಸ್ ಬಹಳ ಕಮ್ಮಿ ಆಗಬಹುದು. ಇದು ವಿರಾಟ್ ಕೊಹ್ಲಿ ಅವರಿಗೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಚೆನ್ನಾಗಿ ಆಡಬೇಕು. ಬಟ್ ವಿರಾಟ್ ಕೊಹ್ಲಿ ಅಂತಹ ಅನುಭವಿ ಆಟಗಾರ ಇನ್ನು ಮುಂದಿನ ಹಂತಗಳಲ್ಲಿ ತಮ್ಮ ಲಯವನ್ನ ಕಂಡುಕೊಂಡು ಚೆನ್ನಾಗಿ ಆಟ ಆಡೋದಕ್ಕೆ ಶುರು ಮಾಡಿದ್ರೆ ಅದು ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಲುವಂತಹ ನಿಟ್ಟಿನಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಜೊತೆಗೆ ಪಾಕಿಸ್ತಾನ್ ಇನ್ನೇನು ಸ್ವಲ್ಪ ಅಷ್ಟೇ ಚಾನ್ಸ್ ಇದೆ ಅವರಿಗೆ. ಬಿಕಾಸ್ ಇನ್ನು ಅಮೆರಿಕ ಆಕ್ಚುಲಿ ಇನ್ನು ಉಳಿದಿರುವಂತಹ ಮ್ಯಾಚ್ ಅನ್ನ ಸೋಲ್ಬೇಕಾಗತ್ತೆ. ಜೊತೆಗೆ ಐರ್ಲೆಂಡ್ ಮೇಲೆ ಪಾಕಿಸ್ತಾನಕ್ಕೆ ಏನು ಒಂದೇ ಒಂದು ಮ್ಯಾಚ್ ಉಳ್ಕೊಂಡಿದ್ದಾರೆ, ಅದನ್ನ ಭಾರಿ ಅಂತರದಿಂದ ಗೆಲ್ಲಬೇಕಾಗುತ್ತೆ. ಸೊ ಆ ತರ ಎಲ್ಲ ಲೆಕ್ಕಾಚಾರನ ಮಾಡ್ಕೊಂಡ್ರೆ ಮಾತ್ರ ಪಾಕಿಸ್ತಾನ್ ಮುಂದಿನ ಹಂತಗಳಿಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿಗೇನೆ ಅವರ ಒಂದು ಏನು ವರ್ಲ್ಡ್ ಕಪ್ ನ ಕನಸು ಸ್ಟಾಪ್ ಆಗುವಂತಹ ಚಾನ್ಸಸ್ ಬಹಳಷ್ಟಿದೆ. ನೋಡ್ತಾ ಹೋಗೋಣ ಪ್ರತಿಯೊಂದು ಮ್ಯಾಚ್ ನ ಅಪ್ಡೇಟ್ಸ್, ಪ್ರತಿಯೊಂದು ಭಾರತದ ಮ್ಯಾಚ್ಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾನೆ ಹೋಗ್ತೀನಿ. ಧನ್ಯವಾದ.